ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಮೊದಲ ಬಾರಿಗೆ ಬೆಳಗಾವಿ ಉತ್ತರ ವಲಯದ ಬಂದಿಖಾನೆ ಡಿಐಜಿ ಟಿಪಿ ಶೇಷ ಅವರು ಭೇಟಿ ನೀಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ ಹಿನ್ನೆಲೆ ಪೊಲೀಸರು ಎಚ್ಚೆತ್ತಿದ್ದು ಬಳ್ಳಾರಿ ಜೈಲಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ದಾಸನಿಗೆ ಯಾವೆಲ್ಲ ಸೌಲಭ್ಯ ನೀಡಲಾಗಿದೆ ಅನ್ನೋದು ಸೇರಿದ ಹಾಗೆ ಜೈಲಾಧಿಕಾರಿಗಳಿಂದ ಟಿಪಿ ಶೇಷ ಅವರು ಮಾಹಿತಿ ಪಡೆದಿದ್ದಾರೆ. ಆದರೆ ಕರಿಯನಿಗೆ ಮಾತ್ರ ಅಲ್ಲಿ ಕಷ್ಟ ತಪ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಮಾಡಬಾರದನ್ನ ಮಾಡಿದ್ರೆ ಆಗ್ಬಾರದ್ದೇ ಆಗುತ್ತಂತೆ. ಕೊಲೆ ಆರೋಪಿ ದರ್ಶನ್ ಸ್ಥಿತಿ ಈಗ ಅದೇ ರೀತಿ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಡೀಲ್ ನಡೆಸಿ ಈಗ ಬಳ್ಳಾರಿ ಜೈಲು ಪಾಲಾಗಿದ್ದಾನೆ ದರ್ಶನ್. ಆದ್ರೆ ಇಲ್ಲೂ ಕೂಡ ದಾಸನಿಗೆ ಕಾಟ ತಪ್ಪಿಲ್ಲ. ನಿದ್ದೆ ಬರ್ತಿಲ್ಲ, ಯಾರ ಜೊತೆಗೂ ಮಾತನಾಡುವ ಮನಸ್ಸೂ ಇಲ್ಲ. ಪುಸ್ತಕಗಳಿಗೆ ಕರಿಯನ ಮೊರೆ, ಮತ್ತೆ ಮತ್ತೆ ಪಶ್ಚಾತ್ತಾಪ. ಬಳ್ಳಾರಿ ಸೆಂಟ್ರಲ್ ಜೈಲಿನ 6/12 ಜಾಗದ ಸೆಲ್ನಲ್ಲಿ ಸೊಳ್ಳೆ ಕಾಟದಿಂದ ದಾಸನಿಗೆ ರಾತ್ರಿ ಸರಿಯಾಗಿ ನಿದ್ದೆಯಾಗಿಲ್ವಂತೆ. ನಿದ್ದೆ ಬಾರದೆ ನನ್ನ ಟೈಮ್ ಸರಿ ಇಲ್ಲ ಅಂತ ಪಶ್ಚಾತ್ತಾಪ ಪಡುತ್ತಿರುವ ದರ್ಶನ್ 2 ದಿನದಿಂದ ಮೌನ ವ್ರತಕ್ಕೆ ಶರಣಾಗಿದ್ದಾನೆ. ಬಳ್ಳಾರಿ ಸೆರೆಮನೆ ಒಂಟಿತನ ದೂರಾಗಿಸಲು ಮನಃಶಾಂತಿಗಾಗಿ ದರ್ಶನ್ ಪುಸ್ತಕ ಓದುತ್ತಿದ್ದಾನೆ. ಇಂದು ಬೆಳಗ್ಗೆ ಎದ್ದ ತಕ್ಷಣ ಲಘು ವಾಕಿಂಗ್ ಬಳಿಕ ವಾಂಗಿಬಾತ್ ಸೇವಿಸಿದ್ದಾರೆ. ಏತನ್ಮಧ್ಯೆ ಹೈ ಸೆಕ್ಯೂರಿಟಿ ಜೈಲು ವಿಭಾಗದಿಂದ 5 ಕೈದಿಗಳನ್ನ ಸ್ಥಳಾಂತರಿಸಲಾಗಿದೆ. ಜೈಲೊಳಗಿನ ಪ್ರತಿ ಚಲನವಲನದ ಮೇಲೂ ಖಾಕಿ ಕಣ್ಗಾವಲು. ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಆಗಿದ್ದರಿಂದ ಇತರ ಖೈದಿಗಳಿಗೆ ಬಿಸಿ ಮುಟ್ಟಿದೆ. ಖೈದಿಗಳು ಹೆಚ್ಚುವರಿ ಫುಡ್ ಖರೀದಿ ಮಾಡುತ್ತಿದ್ದ ಕಾರಣಕ್ಕೆ ಜೈಲೊಳಗಿನ ಕ್ಯಾಂಟೀನ್ನಲ್ಲಿ ಬೇಕರಿ ಐಟಂ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ ಸದ್ದು ಮಾಡಿದ್ದರಿಂದ ಬಳ್ಳಾರಿ ಜೈಲಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದಾಸನ ಪ್ರತಿ ಚಲನವಲನದ ಮೇಲೂ ಕಣ್ಣಿಟ್ಟಿದ್ದಾರೆ. ಇದರಿಂದ ಜೈಲಿನ ಸಹ ಖೈದಿಗಳು ಕಂಗಾಲಾಗಿದ್ದಾರೆ. ದರ್ಶನ್ ಭೇಟಿಗಾಗಿ ಅವಕಾಶ ಕೇಳ್ತಿರೋ ಕೈದಿಗಳು. ಒಂದು ಕಡೆ ಕೈದಿಗಳು ಕಂಗಾಲಾಗಿದ್ರು, ಮತ್ತೊಂದೆಡೆ ಒಂದಿಷ್ಟು ಜೈಲು ಹಕ್ಕಿಗಳು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಕ್ಕೆ ಫುಲ್ ಖುಷಿ ಆಗಿದ್ದಾರೆ. 380ಕ್ಕೂ ಹೆಚ್ಚು ಕೈದಿಗಳಲ್ಲಿ ದರ್ಶನ್ ಭೇಟಿಗೆ ಅವಕಾಶ ಕಲ್ಪಿಸಲು 60ಕ್ಕೂ ಹೆಚ್ಚು ಕೈದಿಗಳು ಸಿಬ್ಬಂದಿಗೆ ಮನವಿ ಮಾಡುತ್ತಿದ್ದಾರೆ. ದರ್ಶನ್ ಸೆಲ್ ಬಳಿಗಾದ್ರೂ ಶಿಫ್ಟ್ ಮಾಡಿ ದೂರದಲ್ಲಾದ್ರೂ ಅವರನ್ನ ನೋಡ್ತೀವಿ ಅಂತಿದ್ದಾರಂತೆ. ಇದು ಜೈಲು ಸಿಬ್ಬಂದಿಗೆ ಕಿರಿಕಿರಿಯಾಗಿದೆ. ಪತಿ ಭೇಟಿಗಾಗಿ ಅವಕಾಶ ಕೇಳಿದ ಪತ್ನಿ ವಿಜಯಲಕ್ಷ್ಮಿ. ಸೋಮವಾರ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಿದೆ. ಈ ಹಿನ್ನೆಲೆ ವಿಜಯಲಕ್ಷ್ಮಿ ಪುತ್ರ ಮತ್ತು ವಕೀಲರ ಜೊತೆಗೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ದರ್ಶನ್ ಬೇಲ್ ವಿಚಾರ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅನುಮತಿ ಕೇಳಿದ್ದಾರೆ ಅಂತ ಜೈಲು ಮೂಲ ಮಾಹಿತಿ ನೀಡಿವೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್, ಡಿಜಿಪಿಗೆ ನೋಟಿಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕ ಪ್ರಕರಣದಲ್ಲಿ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿವರಣೆ ಕೇಳಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಜೈಲಿನ ಅಕ್ರಮ ತಡೆಗಟ್ಟುವ ಬಗ್ಗೆ ತೆಗೆದುಕೊಂಡ ಕ್ರಮಗಳೇನು? ಜೈಲಿನ ಅಕ್ರಮಗಳು ಮೊದಲೇ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ನೀವು ಅಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಎಂದು ಯಾಕೆ ಭಾವಿಸಬಾರದು? ಇದಕ್ಕೆಲ್ಲ ನೀವು ಉತ್ತರಿಸಿ ಅಂತ ಮಾಲಿನಿ ಕೃಷ್ಣಮೂರ್ತಿಗೆ ಸರ್ಕಾರ ತಾಕೀತು ಮಾಡಿದೆ. ಅವರ ಉತ್ತರ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ರು. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡು 9 ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರ್ದು, ಬೆಂಗಳೂರು ಜೈಲಿನಲ್ಲಿ ಪರಪ್ಪನಗ್ರಹಾರದ ಜೈಲಿನಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ವಿ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆಕ್ಷನ್ ಎಗನೆಸ್ಟ್ ದಿ 2 ಪೀಪಲ್ ಆ್ಯಂಡ್ ಆಲ್ಸೋ DGPಗೆ ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ.
ಮತ್ತೊಂದೆಡೆ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಪವಿತ್ರ ಅನುಕುಮಾರ್ ಬೇಲ್ ಅರ್ಜಿ ವಿಚಾರಣೆ ಮುಗಿದು ಇಂದಿಗೆ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಬ್ಯೂರೋ ರಿಪೋರ್ಟ್, TV9.